ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಅಮೆರಿಕ ಏನಿದೆ, ಅದರಲ್ಲೂ ಅಮೆರಿಕ ಅಧ್ಯಕ್ಷ ಟ್ರಂಪ್ ಏನಿದ್ದಾರೆ, ಈಗ ಜಗತ್ತಿನ ಅನೇಕ ದೇಶಗಳ ಮೇಲೆ ವೀಸಾ ಒಂದು ಸಮರ ಮತ್ತು ತೆರಿಗೆಯ ಒಂದು ಸಮರ ಏನಿದೆ, ಟ್ಯಾಕ್ಸ್ ಸಮರ, ಇವೆರಡವನ್ನು ಕೂಡ ಸಾರಿರೋದು. ಅದರಲ್ಲಿ ಮುಖ್ಯವಾಗಿ ಭಾರತದ ಮೇಲೆ ಯಾಕೋ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡೋದಂತೆ ಕಾಣ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಇದಕ್ಕೆಲ್ಲ ಒಂದು ಮೂಲ ಕಾರಣ ಏನಂದರೆ, ಟ್ರಂಪ್ನ ಒಂದು ವಾಕ್ಯ ಏನಿದೆ, ಅಮೇರಿಕಾ ಫಸ್ಟ್ ಎನ್ನುವಂತಹ ಒಂದು ನೀತಿ ಏನಿದೆ ಅದನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋ ಥರ ಕಾಣ್ತಾ ಇದೆ. ಯಾಕಂದರೆ ಈ ನಿಟ್ಟಿನಲ್ಲಿ ಈಗ ಅನೇಕ ದೇಶಗಳನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಮೇರಿಕಾ ಫಸ್ಟ್ ಎನ್ನುವಂತಹ ಒಂದು ಬಣ್ಣದ ಘೋಷವಾಕ್ಯ ಏನಿದೆ ಅದನ್ನು ಅಮೆರಿಕ ಅಧ್ಯಕ್ಷ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ನ ಆಡಳಿತದ ಒಂದು ಉಸಿರಾಟಕ್ಕೆ ಬೇಕಾದಂತಹ ಒಂದು ಶ್ವಾಸಕೋಶ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಅದನ್ನು ಅವಲಂಬಿಸಿರುವಂಥದ್ದು. ಅದಿಲ್ಲದೇ ಟ್ರಂಪ್ ಆಡಳಿತ ಏನಿದೆ ಒಂದು ಕ್ಷಣವೂ ಕೂಡ ಉಸಿರಾಡೋಕ್ಕೆ ಆಗಲ್ಲ, ಈ ಒಂದು ವಾಕ್ಯ ಇಲ್ಲದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುತ್ತೆ. ಈ ಒಂದು ನೀತಿಯ ಅಡಿಯಲ್ಲಿ ಅಮೇರಿಕಾವನ್ನು ಜಗತ್ತಿನಿಂದ ಪ್ರತ್ಯೇಕಿಸುವಂತಹ ಒಂದು ಘಾತಕ ಉದ್ದೇಶವನ್ನು ಸಾಧಿಸಲು ಹೊರಟಿದೆ ಡೊನಾಲ್ಡ್ ಟ್ರಂಪ್ನ ಒಂದು ಆಡಳಿತ ಆಗಿರ್ಬೋದು, ಅಲ್ಲಿನ ಸರ್ಕಾರ ಆಗಿರ್ಬೋದು. ಇದಕ್ಕೆ ಜಗತ್ತಿನೊಂದಿಗೆ ಸುಂಕ ಮತ್ತು ವೀಸಾ ಸಮರವನ್ನು ಈಗ ಆರಂಭಿಸಿಬಿಟ್ಟಿದೆ. ಈ ಎರಡೂ ವಿಚಾರದಲ್ಲಿ ತುಂಬ ಯೋಚನೆ ಮಾಡ್ತಾ ಇದೆ ಅಮೇರಿಕ ದೇಶ. ಈ ಒಂದು ಸಮರಗಳಲ್ಲಿ ಅಮೇರಿಕ ಅಧ್ಯಕ್ಷ ಪ್ರಮುಖ ಒಂದು ಟಾರ್ಗೆಟ್ ಅಂದರೆ ಅದು ಭಾರತ ಅಂತಾನೆ ಹೇಳ್ಬೋದು. ಭಾರತವನ್ನು ಇವರು ನೇರವಾಗಿ ಟಾರ್ಗೆಟ್ ಮಾಡದೆ ಬೇರೆ ಒಂದು ಆಯಾಮದಲ್ಲಿ ಟಾರ್ಗೆಟ್ ಮಾಡೋಕ್ಕೆ ಮುಂದಾಕಿದ್ದಾರೆ ಅಂತಾನೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಅಮೇರಿಕನ್ ಸಮಾಜವನ್ನು ಬದಲಾಯಿಸಲು ಹೊರಟಿರುವಂತಹ ಟ್ರಂಪ್ನ ಒಂದು ಉದ್ದೇಶ ಏನಿದೆ, ಇದು ಅಮೇರಿಕಾವನ್ನು ಜಾಗತಿಕ ಒಂದು ಭೂಮಟ್ಟದಲ್ಲಿ ಏಕಾಂಗಿಯನ್ನಾಗಿಸ್ತಾ ಇದೆ ಎನ್ನುವಂಥ ಒಂದು ಆತಂಕಕಾದಂಥ ಒಂದು ವಿಷಯ ಸ್ವತಃ ಅಮೇರಿಕರನ್ನೇನಿದ್ದಾರೆ ಅವ್ರಿಗೂ ಕೂಡ ಆತಂಕಕ್ಕೆ ಒಳಮಾಡ್ತಾ ಇದೆ. ಆದರೆ ಅವ್ರಿಗೆ ಇದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಈಗಿನ ಒಂದು ಸಮಯ ಸುಂಕ ಮತ್ತು ವೀಸಾ ನೀತಿ ಏನಿದೆ, ಇದು ಪ್ರಸ್ತುತ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆಡಳಿತದ ಎರಡು ಪ್ರಮುಖವಾದಂಥ ಒಂದು ಕಾರ್ಯತಂತ್ರ ಅಂತಾನೆ ಹೇಳ್ಬೋದು. ಈ ಒಂದು ಸುಂಕ ಸಮರ ಮತ್ತು ವೀಸಾ ಒಂದು ಸಮರ ಏನು, ಇವೆರಡೂ ಕೂಡ ಅವರ ಒಂದು ದಿನನಿತ್ಯ ಒಂದು ಕಾರ್ಯಗಳಲ್ಲಿ ಅವರು ರೂಪಿಸ್ಕೊಂಡು ಬಿಟ್ಟಿದ್ದಾರೆ. ಇವೆರಡೂ ಒಂದು ವಿಚಾರಗಳನ್ನು ಬಿಟ್ಟು ಅವರು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಜೀವನದಲ್ಲಿ ಈ ಒಂದು ಎರಡು ವಿಚಾರಗಳನ್ನು ಅಳವಡಿಸಿಕೊಂಡಿರುವಂಥದ್ದು. ಟ್ಯಾಕ್ಸ್ ಆಗಿರ್ಬೋದು ಮತ್ತು ಇನ್ನೂ ಒಂದು ಈ ವೀಸಾ ವಿಚಾರ, ಎರಡರನ್ನು ಕೂಡ ಮುಖ್ಯವಾಗಿ ಪರಿಗಣಿಸಿದೆ. ಇನ್ನು ಜಗತ್ತು ಮತ್ತು ಅಮೇರಿಕ ಈ ಒಂದು ಎರಡು ಒಂದು ಸಂಗತಿಗಳ ಬಗ್ಗೆ ಮಾತ್ರ ಮಾತನಾಡ್ತಾ ಇರುತ್ತೆ ಯಾವಾಗಲೂ ಕೂಡ. ಮತ್ತು ಜಗತ್ತು ಕೂಡ ಅನೇಕ ದೇಶಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ಆ ರೀತಿಯಾಗಿ ಅಮೇರಿಕ ಈ ಒಂದು ಎರಡು ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅಮೇರಿಕ ಅಥವಾ ಟ್ರಂಪ್ ಅಂತಾನೆ ಹೇಳ್ಬೋದು. ಯಾಕಂದರೆ ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ವಿಚಾರಗಳನ್ನು ಅವರ ಒಂದು ಕನಸಿನಲ್ಲಿಯೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಕನವರಿಸ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ವಿಚಾರಗಳಲ್ಲಿ ಪ್ರಭಾವಿತರಾಗಿದೆ. ಇದರ ಮೇಲೆ ಡಿಪೆಂಡ್ ಆಗಿದೆ ಅವರ ಸರ್ಕಾರ ಕೂಡ. ಉಳಿವು ಅವರ ಒಂದು ಸರ್ಕಾರ ಇರೋಕ್ಕೆ ಮತ್ತು ಇಲ್ಲದೆ ಇರೋಕ್ಕೆ ಈ ಒಂದು ಎರಡು ವಿಚಾರಗಳು ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದೇ ವಿಚಾರಗಳನ್ನು ಅವರು ಎಲ್ಲ ಭಾಷಣಗಳಲ್ಲೂ ಮಾತನಾಡ್ತಾರೆ. ಮತ್ತು ಅವರ ಒಂದು ಕಚೇರಿಯಲ್ಲಿ ವೈಟ್ ಹೌಸ್ ಏನಿದೆ ಅಲ್ಲಿ ಕೂಡ ಗಂಟೆಗಟ್ಟಲೆ ಮಾತನಾಡಬೇಕಾದ್ರೆ ಈ ಒಂದು ವಿಚಾರಗಳನ್ನು ಬಳಸ್ಕೊಂಡೇ ಮಾತನಾಡ್ತಾರೆ. ಯಾವುದೇ ಒಂದು ಸುದ್ದಿಗೋಷ್ಠಿ ಆಗಿರೋದು, ಪ್ರೆಸ್ ಮೀಟಲ್ಲಿ ಏನು ಮಾತಾಡ್ತಾರಲ್ವ, ಈ ಎರಡು ವಿಚಾರಗಳನ್ನು ಬಿಟ್ಟು ಅವರು ಬೇರೆ ವಿಚಾರಗಳನ್ನು ಜಾಸ್ತಿ ಚರ್ಚೆ ಮಾಡಲ್ಲ. ಅಷ್ಟರ ಮಟ್ಟಿಗೆ ಇದರ ಮೇಲೆ ಅವಲಂಬಿತ ಆಗಿದ್ದಾರೆ. ಯಾಕಂದರೆ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಅವರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅಮೇರಿಕ ಅಧ್ಯಕ್ಷ ಆಗಿರುವಂತಹ ಟ್ರಂಪ್ ಅವರ ಒಂದು ಸ್ವರೂಪ ಇದೇ ವಿಚಾರದಲ್ಲಿ ಬದಲು ಮಾಡುವಂಥ ಒಂದು ಪ್ರಯತ್ನಗಳು ಎದ್ದು ಕಾಣ್ತಾ ಇದೆ. ಅಮೇರಿಕ ಕೇವಲ ಅಮೇರಿಕನ್ನರಿಗೆ ಮಾತ್ರ ಸೇರಿದ್ದು ಎನ್ನುವಂತಹ ಉದ್ದೇಶವನ್ನು ಹೊಂದಿದ್ದಾರೆ. ಅದೇ ಅವರ ಒಂದು ಮೂಲ ವಾಕ್ಯ ಆಗಿಬಿಟ್ಟಿದೆ ಈಗ. ಹೀಗಾಗಿ ಅಮೇರಿಕ ಏನಿದೆ, ಅಮೇರಿಕದವರು ಮಾತ್ರ ಇರಬೇಕು ಈ ಒಂದು ಸಿದ್ಧಾಂತ ಏನಿದೆ, ಇವರ ಒಂದು ಆಡಳಿತಕ್ಕೆ ಸಾಕಷ್ಟು ಬಲವನ್ನು ತಂದುಕೊಟ್ಟಿರುವಂಥದ್ದು. ಈಗ ಅಮೇರಿಕಾದ ಮೂಲ ಚಿಂತನೆಗಳನ್ನು ಬದಲಾಯಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಇವರು ಇದಕ್ಕೆ ಕೈ ಹಾಕಿರುವಂಥದ್ದು. ಆದಾಗ್ಯೂ ಕೂಡ ಟ್ರಂಪ್ ಅಮೇರಿಕ ಫಸ್ಟ್ ಎನ್ನುವಂಥ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ವಿಚಾರವನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಅಮೇರಿಕಾದಲ್ಲಿ. ಮತ್ತು ಅಮೇರಿಕ ಜನರ ಒಂದು ಮನಸ್ಸಿನಲ್ಲಿ ಈ ಒಂದು ವಿಚಾರವನ್ನು ಗಟ್ಟಿಯಾಗಿ ತುಂಬ್ತಾ ಇದ್ದಾರೆ. ಟ್ರಂಪ್ ಅವರ ಒಂದು ಆಲೋಚನೆಗಳು ಅನೇಕರನ್ನು ಒಂದು ಬದಲಿಸುವಂತಹ ಅಥವಾ ಟ್ರಂಪ್ ಅವರನ್ನು ಅನೇಕರು ಈ ಒಂದು ವಿಚಾರದಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಈ ಒಂದು ನೀತಿ ಏನಿದೆ ಕೆಲವು ಜನರು ಒಪ್ಕೊಳ್ತಾ ಇದ್ದಾರೆ. ಮೂಲ ಒಂದು ಅಮೇರಿಕನೇರಿದ್ದಾರೆ ಅಲ್ಲಿ ಒಂದು ನಿವಾಸಿ, ಅವರು ಕೂಡ ಕೆಲವರು ಒಪ್ಕೊಳ್ತಾ ಇದ್ದಾರೆ. ಆದರೆ ಇದು ವಲಸಿಗರು ಏನು ಬರ್ತಾರೆ ಅಮೇರಿಕಕ್ಕೆ, ಅವರ ಮೇಲೆ ಒಂದು ದ್ವೇಷದ ಭಾವನೆ ತಮಗೆ ಅರಿವೇ ಇಲ್ಲದೇನೆ ಹುಟ್ಟಾಗ್ತಾ ಇದೆ. ಈ ಒಂದು ಅಮೇರಿಕನ್ನರಲ್ಲಿ ಟ್ರಂಪ್ನ ಒಂದು ಆಲೋಚನೆಗಳು ವಲಸಿಗರ ಮೇಲೆ ಒಂದು ದ್ವೇಷ ಭಾವನೆಯನ್ನು ಹುಟ್ಟಾಗ್ತಾ ಇದೆ. ಆದರೆ ಅವ್ರಿಗೆ ಈ ವಿಚಾರ ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಮೇರಿಕನ್ ಸಮಾಜವನ್ನು ಕಟ್ಟಿದಂತಹ ವಲಸಿಗರೇನಿದ್ದಾರೆ ಈಗ ಅವರು
ರಿಪಬ್ಲಿಕ್ ಪಕ್ಷದ ಅಮೆರಿಕಕ್ಕೆ ಬೇಡವಾಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿಯೂ ಕೂಡ ಅಮೆರಿಕದ ಯಶಸ್ಸಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ವಲಸಿಗರು ಅಂತಂದರೆ ಅವರು ಭಾರತೀಯರೀಗ ಟ್ರಂಪ್ ಮತ್ತು ಅವರ ಒಂದು ಬೆಂಬಲಿಗನೇನಿದ್ದಾರೆ ಅವರು ಇವರೆಲ್ಲರನ್ನು ಕೂಡ ಗುರಿಯಾಗಿಸ್ತಾ ಇದ್ದಾರೆ. ಯಾಕಂದರೆ ಇವರು ಬೇಡ ನಮಗೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಭಾರತೀಯರ ಒಂದು ಪ್ರಭಾವ ಏನಿದೆ ಅದು ಈ ಒಂದು ವಿಚಾರದಿಂದ ಕಡಿಮೆ ಆಗಬಹುದು ಅಂತ ಟ್ರಂಪ್ ಆಡಳಿತ ಯೋಚನೆ ಮಾಡ್ತಾ ಇದೆ. ಮತ್ತು ಅವರ ಉದ್ದೇಶ ಕೂಡ ಅದೇ ಆಗಿರುವಂಥ ಈ ರೀತಿ ನಾವೇನಾದರೂ ಮಾಡಿದರೆ ಭಾರತೀಯರ ಪ್ರಭಾವ ಅಮೆರಿಕಾದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸುಂಕ ಮತ್ತು ವೀಸಾ ವಿಚಾರ ಏನು ಈ ಒಂದು ವಿಚಾರದಿಂದ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಮೂಲಗಳು ಏನಿದೆ ಈ ಎರಡು ವಿಚಾರಗಳನ್ನು ನಾವು ಇಟ್ಕೊಂಡ್ರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬರೋದು ಕಡಿಮೆ ಆಗುತ್ತೆ, ನಾವು ಅಮೇರಿಕನ್ ಅವರಿಗೆ ಆದ್ಯತೆ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು ಇವರ ಒಂದು ಮೂಲತೆಯ ಈ ಒಂದು ವಿಚಾರ. ಈ ಒಂದು ವಿಚಾರ ಏನಿದೆ ಯಾಕೆ ಈ ಒಂದು ಎರಡೇ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಇವರು? ಅಂಥದ್ದೇನಿದೆ ಈ ಒಂದು ಸುಂಕ ವಿಚಾರದಲ್ಲಿ ಆಗಿರ್ಬೋದು, ವೀಸಾ ವಿಚಾರದಲ್ಲಿ ಆಗಿರ್ಬೋದು, ಟ್ಯಾಕ್ಸ್ ವಿಚಾರ ಮತ್ತು ವೀಸಾ ವಿಚಾರ ಏನಿದೆ ಇದರಲ್ಲಿ ಅಂಥದ್ದು ಏನು ಒಂದು ವಿಚಾರ ಇದೆ? ಈ ಒಂದು ಎರಡು ವಿಚಾರಗಳು ಅಮೇರಿಕಾದ ಒಂದು ರಾಜಕಾರಣವನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಾ ಅಥವಾ ಬಲಪಡಿಸುತ್ತಾ ಎನ್ನುವಂತಹ ಪ್ರಶ್ನೆಗಳು ಹುಟ್ಟಾಕಿದೆ. ಇನ್ನು ಇಡೀ ಜಗತ್ತು ಏನಿದೆ ಸುಂಕ ಮತ್ತು ವೀಸಾದ ಬಗ್ಗೆ ಮಾತನಾಡುವಷ್ಟು ಸಂಗತಿಗಳು ಅದರಲ್ಲಿ ಏನಿದೆ ಮುಖ್ಯವಾಗಿ ಈ ಒಂದು ಪ್ರಶ್ನೆಗಳು ಎದ್ದಿರುವಂಥದ್ದು. ಹಾಗಾದರೆ ಇದೇನು ಎನ್ನುವಂತಹ ಒಂದು ಸಂಕ್ಷಿಪ್ತವಾಗಿ ನೋಡೋದಾದರೆ ವಿಶ್ವದ ಒಂದು ಭೂಪಟದಲ್ಲಿ ಅಮೇರಿಕದ ಬಗ್ಗೆ ನಾವು ಅಷ್ಟೇ ಮಾತಾಡೋದಾದರೆ ಏನಿದೆ ಅಮೇರಿಕ ನಿಜಕ್ಕೂ ಕೂಡ ವಿಶಿಷ್ಟವಾದಂತಹ ಒಂದು ಸ್ಥಾನ ಪಡೆದುಕೊಂಡಿದೆ. ಯಾಕಂದರೆ ಹಿರಿಯಣ್ಣ ದೊಡ್ಡಣ್ಣ ಅಂತ ಹೆಸರನ್ನು ಪಡೆದುಕೊಂಡಿರುವಂಥ ಎಲ್ಲ ದೇಶಗಳ ಪೈಕಿ ನೋಡೋದಾದರೆ ಅದರ ಅಗಾಧವಾದಂತಹ ಒಂದು ಆರ್ಥಿಕ ಸಾಮರ್ಥ್ಯ ಏನಿದೆ ಅದು ಒಂದಡಿ ಆದರೆ ಇನ್ನು ಜಗತ್ತಿನ ಮೂಲೆಗಳಿಂದ ಜನರನ್ನು ಅದು ಆಕರ್ಷಣೆ ಮಾಡುತ್ತೆ. ಆ ದೇಶಕ್ಕೆ ಅಮೇರಿಕಕ್ಕೆ ಬರುವಂತೆ ಮಾಡಿಕೊಳ್ಳುತ್ತೆ, ತನ್ನತ್ತ ಸೆಳೆದುಕೊಳ್ಳುವಂಥ ಒಂದು ಆಕರ್ಷಣೆ ಒಂದು ಶಕ್ತಿ ಇದೆ. ಇನ್ನು ಅಮೇರಿಕನ್ ಸಮಾಜದಲ್ಲಿ ಅವರು ಸಂಪೂರ್ಣವಾಗಿ ಬೆರೆಯುವಂತೆ ಮಾಡುವಂಥ ಒಂದು ವಿಶಿಷ್ಟ ಗುಣ ಅಮೇರಿಕಕ್ಕೆ ಇದೆ. ಇದೇ ಕಾರಣಕ್ಕೆ ಅಮೇರಿಕ ಕೇವಲ ಒಂದು ರಾಷ್ಟ್ರವಾಗಿರದೆ ಇದು ಒಂದು ಆಲೋಚನೆಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಈ ವಿಚಾರ ಕೂಡ ಸರಿಯಾಗಿದೆ. ಯಾಕಂದರೆ ಅನೇಕ ಜನರು ಅಮೇರಿಕಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಅಲ್ಲೇ ಇರೋಕ್ಕೆ ಬಯಸ್ತಾರೆ. ಹೀಗಾಗಿ ಅಮೇರಿಕಾಗೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗಾದರೆ ಒಂದು ಟ್ಯಾಕ್ಸ್ ವಿಚಾರ ಆಗಿರ್ಬೋದು ಮತ್ತು ವೀಸಾ ವಿಚಾರ ಇವೆರಡರನ್ನು ನಾವು ಪ್ರತ್ಯೇಕವಾಗಿ ನೋಡೋದಾದರೆ ನೋಡಿ, ಮೊದಲನೇದಾಗಿ ಟ್ಯಾಕ್ಸ್ ವಿಚಾರ ಏನಿದೆ, ಟ್ಯಾಕ್ಸ್ ಸಮರವನ್ನು ಏನು ಟ್ರಂಪ್ ಅವರು ಸಾರೋಕ್ಕೆ ಮುಂದಾಗಿದ್ರಲ್ಲ ಇದರ ಬಗ್ಗೆ ಮಾತಾಡೋದಾದರೆ ಇವತ್ತು ಜಾಗತಿಕ ಸುಂಕ ಒಂದು ಸಮರವನ್ನು ಆರಂಭಿಸಿರುವ ಅಧ್ಯಕ್ಷರೇನಿದ್ದಾರೆ ಇವರು ವಿವಿಧ ದೇಶಗಳ ಮೇಲೆ ವಿವಿಧ ರೀತಿಯ ಅಥವಾ ಮಾದರಿಯ ಒಂದು ಸುಂಕಗಳನ್ನು ವಿಧಿಸಿದ್ದಾರೆ. ಈಗಾಗಲೇ ಈ ಪೈಕಿ ಭಾರತದ ಮೇಲೆ ಕೂಡ ಸುಂಕಗಳ ಮೇಲೆ 50% ಸುಂಕವನ್ನು ಹೇರಲಾಗಿದೆ. ಭಾರತವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಮೇರಿಕಾದಿಂದ ದೂರ ಮಾಡುವಂತಹ ಒಂದು ಕಾರ್ಯವನ್ನು ಆರಂಭಿಸಲಾಗಿದೆ. ಈ ಮೂಲಕ ಬಾಯಿ ಮಾತಿಗೆ ಟ್ರಂಪ್ ಹೇಳ್ತಾರೆ ಭಾರತವನ್ನು ಅಮೇರಿಕಾದ ಅತ್ಯಂತ ಸ್ನೇಹ ರಾಷ್ಟ್ರ ಅಂತ ಮಾತ್ರ ಹೇಳ್ತಾರೆ, ಅನೇಕ ಬಾರಿ ಹೇಳಿದ್ದಾರೆ. ಆದರೆ ಇದು ಹಲವು ವಿಚಾರಗಳಲ್ಲಿ ತಮ್ಮ ಮಾತುಗಳನ್ನು ಒಪ್ಪೋಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತವನ್ನು ಮಣಿಸುವಂತಹ ಒಂದು ವಿಚಾರನೆ ಅದರಲ್ಲಿ ಕಾಣ್ತಾ ಇರುವಂಥದ್ದು. ಇತರ ದೇಶಗಳಿಗೆ ಹೋಲಿಸೋದಾದರೆ ಅವರ ಒಂದು ಮಾತಿನಲ್ಲಿ ಈ ವಿಚಾರಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಕಾಣಿಸುತ್ತೆ ಇವರೆಲ್ಲೋ ಒಂದು ಕಡೆ ಭಾರತವನ್ನು ಮಣಿಸೋಕೆ ತನ್ನ ಹತೋಟಿಯಲ್ಲಿ ಹಿಡಿದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ನೋಡಿ, ಭಾರತ ದೇಶದ ಜೊತೆ ಅನೇಕ ಒಂದು ದೇಶಗಳು ಕೂಡ ಇದರಲ್ಲಿರುತ್ತೆ. ಇನ್ನು ಭಾರತ ಪಾಕಿಸ್ತಾನದ ಕದನ ವಿರಾಮ ಒಪ್ಪಂದದ ಒಂದು ವಿಚಾರ ಏನಿದೆ ಕ್ರೆಡಿಟ್ ಅದನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪಡೆಯುವಲ್ಲಿ ಅವರು ಪ್ರಯತ್ನಗಳನ್ನು ಮಾಡಿದರು. ಯಾಕಂದರೆ ಭಾರತದ ಬೆಂಬಲ ನೀಡದಿರೋದು, ಇದಕ್ಕೆ ಭಾರತ ಬೆಂಬಲ ನೀಡದೇ ಇರೋದು ಅವರಿಗೆ ಯಾಕೋ ಸರಿ ಅನಿಸಲಿಲ್ಲ. ಅದಲ್ಲದೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳಲ್ಲಿ ಯಾವುದೇ ಒಂದು ಒತ್ತಡಗಳಿಗೆ ಮಣಿದಂತಹ ಭಾರತವನ್ನು ಕಂಡ್ರೆ ಟ್ರಂಪ್ ಅವರಿಗೆ ಈಗ ಹೊಟ್ಟೆ ಉರಿ ಅಷ್ಟಕ್ಕಷ್ಟೇ ಏನು ಇಷ್ಟ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇದೇ ಕಾರಣಕ್ಕೆ ಭಾರತದೊಂದಿಗೆ ಸುಂಕ ಸಮರವನ್ನು ಕೂಡ ಈಗ ಆರಂಭಿಸಿರುವ ಈ ಟ್ರಂಪ್ ಏನಿದ್ದಾರೆ ಇದರಲ್ಲೂ ಕೂಡ ಭಾರತ ಒಂದು ಸೋಲೊಪ್ಪಿಕೊಳ್ಳೋಕೆ ಆಗದೇ ಇರುವಂಥದ್ದನ್ನು ಕಂಡ್ರೆ ಅವ್ರಿಗೆ ಅಕ್ಷರಶಃ ಇದೆಲ್ಲ ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಇದೆಲ್ಲ ಕೂಡ ಕಂಗಲ್ಲ. ಯಾಕಂದರೆ ಯಾವುದೇ ಕಾರಣಕ್ಕೂ ನಾವು ಯಾವ ದೇಶದ ಹತ್ರನೂ ಮಂಡಿಯೂರು ಕೂರಲ್ಲ ಅನ್ನುವಂಥ ನಿರ್ಧಾರವನ್ನು ಭಾರತ ಮಾಡಿರುವಂಥದ್ದು. ಹೀಗಾಗಿ ಅದು ಅಮೇರಿಕಾದ ಜೊತೆ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತಾ ಇರೋದು ಎಲ್ಲೋ ಒಂದು ಕಡೆ ಟ್ರಂಪ್ಗೆ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಇವರು ಈ ರೀತಿಯಾದಂಥ ಒಂದು ಟ್ಯಾಕ್ಸ್ನ ಒಂದು ಸಮರವನ್ನು ಸಾರಿರುವಂಥದ್ದು. ಇನ್ನು ಭಾರತದೊಂದಿಗಿನ ಒಂದು ಸುಂಕ ಸಮರ ತಮ್ಮ ಉದ್ದೇಶಗಳನ್ನು ಈಡೇರಿಸಲಿಲ್ಲ ಎಂಬುದು ಮನಗಂಡಿರುವಂಥ ಈಗ ಟ್ರಂಪ್ ಏನಿದ್ದಾರೆ ಈಗ ಮತ್ತೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆಗಳಿಗಾಗಿ ಬರ್ತಾ ಇದ್ದಾರೆ. ಆದರೆ ಭಾರತ ಈ ಎಲ್ಲವನ್ನು ಕೂಡ ಯೋಚಿಸ್ತಾ ಇದೆ.
ಸ್ವೀಕರಿಸಿತ್ತು. ಆದರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದೆ. ಯಾವಾಗಲೂ ಕೂಡ ಅಷ್ಟೇ, ಯಾವುದೇ ಒಂದು ವಿಚಾರದಲ್ಲಿ ಆತುರವನ್ನು ಪಡದೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಇದೆ ಭಾರತದ. ಯಾವುದೇ ಅಮೇರಿಕ ಅಲ್ಲ, ಬೇರೆ ಯಾವುದೇ ದೇಶ ಆಗಿದ್ರೂ ಕೂಡ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಇದು ನಾವು ಈ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು ಬೇಡ, ಇದು ಮುಂದೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರ್ತಿ ಎಲ್ಲವನ್ನು ಕೂಡ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುತ್ತಾ ಇದೆ. ಹೀಗಾಗಿ ಈ ಒಂದು ಸುಂಕದ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಅಮೇರಿಕಾದ ನಡೆ, ಅಂದರೆ ಡೊನಾಲ್ಡ್ ಟ್ರಂಪ್ಗೆ ಒಂದು ಭಾರತದ ಒಂದು ನಡೆಯಿಂದ ಅದು ಇಷ್ಟ ಆಗ್ತಾ ಇಲ್ಲ. ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಂಡ್ರೆ ನೋಡಿ, ಭಾರತ ಎಲ್ಲೆಲ್ಲಿ ಉರಿಯುವ ಒಂದು ಬೆಂಕಿಯಂತೆ ಒಂದು ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥ ಒಂದು ಮಾತುಗಳನ್ನು ಟ್ರಂಪ್ ಹೇಳ್ತಾ ಇದ್ರು. ಆದರೆ ಇದನ್ನು ಯಾವುದಕ್ಕೂ ಒಪ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಭಾರತ ಯಾವಾಗಲೂ ಕೂಡ ಶಾಂತಿಯನ್ನು ಬಯಸುವಂಥ ರಾಷ್ಟ್ರ. ಯಾವುದೇ ದೇಶದ ಹತ್ರ ನಾವು ಹೋಗಿ ಯುದ್ಧವನ್ನು ಮಾಡಬೇಕು ಆ ರೀತಿಯ ಒಂದು ಮನಸ್ಥಿತಿಯನ್ನು ಹೊಂದಿರುವಂಥದ್ದು ಅಲ್ಲ. ಅದನ್ನು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಪ್ರಾಮುಖ್ಯತೆಯನ್ನು ಕೊಡುವಂತಹ ದೇಶ. ಹೀಗಾಗಿ ಈ ಎಲ್ಲ ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಹೊಂದಿರುವಂಥದ್ದು ಭಾರತ. ಹೀಗಾಗಿ ಭಾರತ ಯಾವುದೇ ಒಂದು ದಿಕ್ಕಿಂದ ಬಂದರೂ ಕೂಡ ನಮಗೆ ಮಣಿಯೋ ಥರ ಕಾಣ್ತಾ ಇಲ್ಲ ಅಂತ ಅವರಿಗೆ ಅದು ಗೊತ್ತಾದಾಗ ಈ ರೀತಿಯಾಗಿ ಕೆಲವೊಂದು ವಿಚಾರಗಳಲ್ಲಿ ಅವರು ಮಾತನಾಡೋಕೆ, ಈ ರೀತಿ ಒಂದು ಸುಂಕಗಳನ್ನು ಹೇರೋಕೆ ಮುಂದಾಗಿರುವಂಥದ್ದು. ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಒಂದು ಸುಂಕ ಸಮರದಲ್ಲಿ ಏನಿದೆ, ಸೋಲಿನ ಭೀತಿ ಎದುರಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದರೆ ನಾನೇನು ಮಾಡಿದ್ರೂ ಕೂಡ ಭಾರತ ನಮಗೆ ಬಗ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಆಲೋಚನೆ ಬಂದ್ಬಿಟ್ಟಿದೆ. ಇದಾದ ನಂತರ ಇನ್ನೂ ಒಂದು ವಿಚಾರ ಏನಿದೆ, ಅವರಿಗೆ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಥರ ಈಗ ಆಗ್ಬಿಟ್ಟಿದೆ ಈ ಒಂದು ವೀಸಾ ವಿಚಾರ ಏನಿದೆ. ವೀಸಾ ವಿಚಾರದಲ್ಲಿಯೂ ಕೂಡ ಅವರು ಭಾರತವನ್ನು ಮಣಿಸುವಂತಹ ಒಂದು ಮುಂದಿನ ಅಸ್ತ್ರವನ್ನಾಗಿ ಡೊನಾಲ್ಡ್ ಟ್ರಂಪ್ ಬಳಸ್ತಾ ಇರುವಂಥ H-1B ಒಂದು ವೀಸಾ ಏನಿದೆ, ಈ ಒಂದು ವಿವಾದವನ್ನು ಈಗ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. ಅಮೇರಿಕ ಅಧ್ಯಕ್ಷ ಕಳೆದ ತಿಂಗಳಿನಿಂದ ಈ ಒಂದು H-1B ವೀಸಾ ಒಂದು ಅರ್ಜಿಯ ಶುಲ್ಕವನ್ನು ಹೆಚ್ಚಳ ಮಾಡೋಕ್ಕೆ ನಿರ್ಧಾರ ಮಾಡಿದ್ರು. ಅದಕ್ಕಾಗಿ ಅಧಿಕೃತವಾಗಿ ಸಹಿಯನ್ನು ಕೂಡ ಈಗ ಹಾಕಿರುವಂಥದ್ದು. ಈ ಒಂದು ಆದೇಶದಿಂದ ಏನಾಗುತ್ತೆ ಅಂದರೆ H-1B ಒಂದು ವೀಸಾ ಏನಿದೆ ಅದರ ಒಂದು ಅರ್ಜಿ ಶುಲ್ಕನ ಫೀಸ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಈಗ ಅದಿರುವಂಥದ್ದು $1,00,000 ಅಮೇರಿಕನ್ ಡಾಲರ್ನಷ್ಟು ಏರಿಕೆ ಆಗಿರುವಂಥದ್ದು ಈ ಒಂದು ವಿಚಾರದಲ್ಲಿ. ಹೀಗಾಗಿ ಈ ಒಂದು H-1B ವೀಸಾ ಏನಿದೆ ನಿಯಮದ ಒಂದು ಬದಲಾವಣೆ ನಿರ್ಧಾರ ಏನಿದೆ ಸ್ಥಳೀಯ ಒಂದು ಅಮೇರಿಕನ್ನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈ ವೀಸಾದ ಒಂದು ಫೀಸನ್ನು ಜಾಸ್ತಿ ಮಾಡೋದ್ರಿಂದ ಬೇರೆ ದೇಶಗಳಿಂದ, ನಮ್ಮ ಭಾರತ ದೇಶದಿಂದ ಆಗಿರುವ ಅಥವಾ ಬೇರೆ ಬೇರೆ ದೇಶಗಳಿಂದ ಬರುವಂಥವ್ರಿಗೆ ಅದು ತುಂಬ ಹೊರೆ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದ ನಾವು ಅಮೌಂಟನ್ನು ಕಟ್ಟೋಕ್ಕಾಗಲ್ಲ ಅಂತೇಳಿ ಅವರು ಅಮೇರಿಕಾಗೆ ಹೋಗ್ಬೇಕು ಅಂದ್ಕೊಂಡವರು ಹಿಂದೇಟನ್ನು ಹಾಕಿ ಉಳಿತಾರೆ. ಆಗೇನಾಗುತ್ತೆ, ಅಲ್ಲಿರುವಂಥ ಅಮೇರಿಕಾ ಜನರಿಗೆ ಉದ್ಯೋಗಗಳು ಜಾಸ್ತಿ ಸೃಷ್ಟಿಯಾಗ್ತಾ ಹೋಗುತ್ತೆ. ಇದು ಟ್ರಂಪ್ ಆಡಳಿತದ ಒಂದು ಉದ್ದೇಶ ಆಗಿರುವಂಥ ಅದು ಇದನ್ನೇ ಪ್ರತಿಪಾದಿಸ್ತಾ ಇದೆ. ಇದು ಅನೇಕ ಒಂದು ಅಮೇರಿಕನಿಗೆ ಇಷ್ಟ ಆಗ್ತಾ ಇರುವಂಥದ್ದು. ಇನ್ನು ಅಮೇರಿಕನ್ನರ ಒಂದು ಅನ್ರಿಗೆ ಏನಾಗಿದೆ, ವಿದೇಶಿ ಕಾರ್ಮಿಕರ ಏನಿರ್ತಾರೆ ಅವರ ಒಂದು ಕಾಂಟ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಭಾರತೀಯರು ಏನಿದ್ದಾರೆ ಅವರು ಹೋಗೋಕ್ಕೆ ಇಲ್ಲಿಗೆ ಆಗ್ತಾ ಇಲ್ಲ. ಇನ್ನು ಕೌಶಲ್ಯ ಪೂರ್ಣ ಆಗಿರುವಂಥ ಅಂದರೆ ಸ್ಕಿಲ್ಡ್ ಪರ್ಸನ್ಸ್ಗಳು ಯಾರಿರ್ತಾರೆ ಅವರು ಅಮೇರಿಕಾಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಅದರ ಪ್ರವೇಶವನ್ನು ಪಡೆದುಕೊಳ್ಬೇಕು ಅಂತಂದರೆ ವೀಸಾ ಅಮೌಂಟ್ ಜಾಸ್ತಿ ಮಾಡಿರೋದ್ರಿಂದ ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರು ಕೈ ಬಿಟ್ಬಿಡ್ತಾರೆ, ಬೇರೆ ದೇಶಗಳನ್ನು ನೋಡ್ಕೊಳ್ಳೋದು. ಹೀಗಾಗಿ ಇದೇ ಅವರ ಮೂಲ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಭಾರತೀಯರಿಗೆ ಅವಕಾಶಗಳನ್ನು ತಪ್ಪಿಸುವ ಮೂಲಕ ತನ್ನ ಒಂದು ಷರತ್ತುಗಳಿಗೆ ಒಳಪಡುವಂತೆ ಭಾರತಕ್ಕೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಅಮೇರಿಕ ಈ ರೀತಿಯಾಗಿ ಒಂದು ದಾರಿಯನ್ನು ಹುಡುಕೊಳ್ತಾ ಇದೆ. ಈಗ ಈ ಒಂದು ಎಲ್ಲ ತಂತ್ರಗಾರಿಕೆ ಏನು ಇವೆರಡೂ ಕೂಡ ಅಮೇರಿಕ ಭಾರತವನ್ನು ಮಣಿಸೋಕೆ ಮಾಡ್ತಾ ಇರುವಂಥದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಒಂದು ಸುಂಕ ಸಮರದಲ್ಲಿ ಎಡವಿದಂತೆ ಡೊನಾಲ್ಡ್ ಟ್ರಂಪ್ ಈಗ ಈ ಒಂದು ವೀಸಾ ಸಮರದಲ್ಲೂ ಕೂಡ ಎಡವುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ವೀಸಾದಲ್ಲಿ ಗೊಂದಲಗಳಾಗ್ತಾ ಇದೆ. ಅಮೇರಿಕಾದ IT ಕಂಪನಿಗಳು ತಲ್ಲಣಗೊಳ್ತಾ ಇದೆ. ಯಾಕಂದರೆ ಭಾರತೀಯರ ಸ್ಕಿಲ್ಡ್ ಪರ್ಸನ್ಸ್ ಏನಿದ್ದಾರೆ ತುಂಬ ಒಂದು ವಿಚಾರಗಳಲ್ಲಿ ಅವರು ಅಭಿವೃದ್ಧಿಯನ್ನು ಮಾಡೋಕ್ಕೆ ಕೌಶಲ್ಯವನ್ನು ಹೊಂದಿದ್ದಾಗ ಭಾರತೀಯರ ಒಂದು ಕಾರ್ಮಿಕರನ್ನು ಕರೆದುಕೊಳ್ಳುವಂಥ ಭೀತಿಯಲ್ಲಿ ಅಂದರೆ ನಾವು ಕರೆದುಕೊಳ್ಬೇಕು, ಅದನ್ನು ಕರೆಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಅವರು ಬರ್ತಾ ಇಲ್ಲ. ಈ ಒಂದು ಭೀತಿ ಅಲ್ಲಿನ ಒಂದು ಕಂಪ್ನಿಗಳಿಗೆ ಎದುರಾಗ್ತಾ ಇದೆ. ಅಮೆರಿಕನ್ ಕಂಪ್ನಿಗಳು ಆತಂಕಕ್ಕೆ ಒಳಗಾಗ್ತಾ ಇದೆ. ಯಾಕಂದರೆ ಅಲ್ಲಿ ಅವರ ಒಂದು ಕಾರ್ಯತಂತ್ರ ಏನಿದೆ ಅವ್ಯಾವುದನ್ನು ಕೂಡ ನಿಭಾಯಿಸೋಕೆ ಈಗ ಆಗ್ತಾ ಇಲ್ಲ. ಇದರ ಕುರಿತು ಈಗ ಗಂಭೀರ ಚರ್ಚೆ ಆಗ್ತಾ ಇದೆ, ಚಿಂತೆಯನ್ನು ನಡೆಸ್ತಾ ಇದ್ದಾವೆ ಅಲ್ಲಿನ ಒಂದು ಕಂಪನಿಗಳು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಭಾರತಕ್ಕೆ ನಿರ್ಣಾಯಕ ಒಂದು ಕೆಲಸಗಳನ್ನು ವರ್ಗಾವಣೆ ಮಾಡುವ ಒಂದು ನಿರ್ಧಾರ ಕೂಡ ಈ ಒಂದು ವಿಚಾರದಲ್ಲಿ ಸೇರಿದೆ. ಯಾಕಂದರೆ ಟ್ರಂಪ್ ಆಡಳಿತ ಏನಿದೆ ಈ ರೀತಿಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮುಖ್ಯವಾಗಿ ನಾವು ಭಾರತವನ್ನು ಹತೋಟಿಯಲ್ಲಿ ತಗೋಬೇಕು ಅನ್ನುವಂಥ ಒಂದು ನೀತಿ ಏನಿದೆ, ಅಮೇರಿಕಾದ ಹಲವು ಖ್ಯಾತ ಅರ್ಥಶಾಸ್ತ್ರಜ್ಞರೇನಿದೆ ಅವರು ಕೂಡ ಈ ಒಂದು ವಿಚಾರವನ್ನು ಖಂಡಿಸ್ತಾ ಇದ್ದಾರೆ. ಇದು ಅಮೇರಿಕಾದ ಆರ್ಥಿಕತೆ
ವ್ಯವಸ್ಥೆಯ ಮೇಲೆ ಭಾರಿ ಒಂದು ಪೆಟ್ಟನ್ನು ನೀಡುತ್ತೆ. ಮುಂದಿನ ದಿನಗಳಲ್ಲಿ ಇದರ ಒಂದು ಪ್ರಭಾವವನ್ನು ನಾವು ಅನುಭವಿಸಬೇಕಾಗುತ್ತೆ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಈ ರೀತಿ ಕೆಲವು ಒಂದು ರಾಜತಾಂತ್ರಿಕ ತಜ್ಞರು ಏನಿದ್ರೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಎಲ್ಲ ವಿಚಾರದಲ್ಲಿ ಏನು ನೀವು ಮಾಡ್ತಾ ಇದ್ದಾರೆ, ಭಾರತವನ್ನೇ ಗುರಿಯಾಗಿಸಿಕೊಳ್ಳುವಂತಹ ಒಂದು ಟ್ರಂಪ್ ಆಡಳಿತ ಒಂದು ಕಾರ್ಯತಂತ್ರ ಏನಿದೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಈ ರೀತಿ ಮಾಡ್ತಿರೋದು ಸರಿಯಲ್ಲ, ಯಾಕಂದರೆ ಭಾರತವನ್ನು ದೂರ ಮಾಡುವುದು ಅಮೆರಿಕದ ಜಾಗತಿಕ ಕಾರ್ಯತಂತ್ರದ ಒಂದು ಪಾಲುದಾರಿಕೆ ಅಂದರೆ ಅದರ ಉದ್ದೇಶ ಅಂತಲೇ ಹೇಳ್ತಾ ಇದೆ. ಇದು ದುರ್ಬಲಗೊಳ್ತಾ ಇದೆ, ಇದು ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯಾದಂಥ ಮಾತನ್ನು ಅಲ್ಲಿರುವಂತಹ ಕೆಲವರು ಅಮೇರಿಕನ್ನರೇ ಹೇಳ್ತಾ ಇರುವಂಥದ್ದು. ಹಂತವಾಗಿ ಇದು ನಿಮ್ಮ ಕೈಗೆ ಸಿಗೋದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಟ್ರಂಪ್ಗೆ ಈ ಒಂದು ವಿಚಾರದಲ್ಲಿಯೂ ಕೂಡ ಎಡುತ್ತಾ ಇದ್ದಾರೆ, ಹಿಂದೇಟು ಆಗ್ತಾ ಇದೆ ಅಂತ ಹೇಳ್ತಲಾಗ್ತಾ ಇದೆ. ಯಾಕಂದರೆ ನೋಡಿ, ವೀಸಾ ವಿಚಾರಕ್ಕೆ ನಾವು ಬಂದುಬಿಟ್ರೆ ಎಷ್ಟೋ ಜನರು ಭಾರತದಿಂದ ಸೈಂಟಿಸ್ಟ್ಗಳಾಗಿರ್ಬೋದು, ಬೇರೆ ಬೇರೆ IT ಫೀಲ್ಡಲ್ಲಿರುವಂಥರಾಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಮೇರಿಕಕ್ಕೆ ಹೋಗೋದನ್ನು ಕಡಿಮೆ ಮಾಡ್ತಾರೆ. ಆಗ ಅಲ್ಲಿರುವಂತಹ ಕಂಪನಿಗಳಿಗೆ ಒತ್ತಡ ಹೆಚ್ಚಾಗುತ್ತೆ, ಕೆಲಸಗಾರರ ಒಂದು ಕೊರತೆ ಜಾಸ್ತಿ ಆಗುತ್ತೆ. ಬರೀ ಅಮೇರಿಕನ್ನರನ್ನೇ ಇಟ್ಕೊಂಡು ಅವರು ಕೆಲಸ ಮಾಡುವಂಥ ಒಂದು ಲಕ್ಷಣಗಳು ಅಲ್ಲಿ ಇಲ್ಲ. ಹೀಗಾಗಿ ಅವರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇರುವಂಥದ್ದು. ಮತ್ತು ಒಂದು ಕಡೆ ಇದು ಅಮೇರಿಕ ಅನುಸರಿಸಿರುವಂತಹ ಈ ನೀತಿಗಳೇನಿದೆ ಎಲ್ಲೋ ಒಂದು ಕಡೆ ಅಮೇರಿಕಾಗೇನೆ ಮುಳ್ಳಾಗ್ತಾ ಇರುವಂಥದ್ದು. ಈಗ ಡೊನಾಲ್ಡ್ ಟ್ರಂಪ್ ಅವರ ಒಂದು ಎಡವಟ್ಟಿನ ಕೆಲಸದಿಂದ ಅಮೇರಿಕಾಗೆ ಕುತ್ತು ಬಂದಿದೆ. ಇನ್ನೇನು ಭಾರತೀಯರು ಸಾಕಷ್ಟು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅವರಿಗೆ ಅಮೇರಿಕ ಇಲ್ಲ ಅಂದರೆ ಬೇರೆ ದೇಶಗಳಿಗೂ ಕೂಡ ಆಫರ್ ಬರುತ್ತೆ, ಅವರು ಅಲ್ಲಿಗೂ ಹೋಗ್ಬೋದು, ಅನೇಕ ಒಂದು ಅವಕಾಶಗಳು ತೆರೆದುಕೊಳ್ಳುತ್ತೆ. ಎಲ್ಲೋ ಒಂದು ಕಡೆ ಇದು ಟ್ರಂಪ್ ಅವರ ಈ ಒಂದು ಉದ್ದೇಶ ಏನಿದೆ ಭಾರತೀಯರಿಗೆ ಅನುಕೂಲ ಮಾಡಿಕೊಟ್ಟಂತೆ ಆಗಿದೆ. ಆದರೆ ಯಾವುದೇ ರೀತಿಯಾಗಿ ನೋಡಿದರೆ ಭಾರತಕ್ಕೆ ಪೆಟ್ಟು ಬೀಳುವಂತಹ ಈ ಒಂದು ನಿರ್ಧಾರ ಏನು ಅಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅಮೇರಿಕ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಏನಿದೆ ಅದು ತನಗೆ ಪೆಟ್ಟಾಗ್ತಾ ಇದೆ, ತನಗೆ ಮುಳ್ಳಾಗ್ತಾ ಇದೆ ಅಂತ ಹೇಳ್ಬೋದು. ಇದರ ಮೇಲೆ ಅನೇಕ ತಜ್ಞರು ಕೂಡ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಇನ್ನು ಅಮೇರಿಕಕ್ಕೆ ಭಾರತ ಒಂದೇ ಗುರಿಯಾಗಿದೆಯಾ, ಭಾರತಕ್ಕೋಸ್ಕರ ಈ ಥರ ಮಾಡ್ತಾ ಇದೆಯಾ ಅಂತ ನೋಡ್ತಾ ಇದ್ರೆ ಇಲ್ಲ, ಬೇರೆ ಒಂದು ದೇಶಗಳಿಗೂ ಕೂಡ ಇದು ಗುರಿಯಾಗಿಸ್ತಿದೆ. ಯಾಕಂದರೆ ಸುಂಕ ಮತ್ತು ಈ ಒಂದು ವಿಚಾರ ಏನಿದೆ, ವೀಸಾ ವಿಚಾರ ಏನಿದೆ, ಭಾರತ ಒಂದನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಅವರು ಬೇರೆ ಬೇರೆ ದೇಶಗಳನ್ನು ಕೂಡ ಗುರಿಯಾಗಿಸ್ಕೊಂಡಿದ್ದಾರೆ. ಯಾಕಂದರೆ ಈ ಒಂದು ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ, ಭಾರತಕ್ಕೆ ಮಾತ್ರನಾ ಅಂತ ಇಲ್ಲ. ಅದಕ್ಕೆ ಅಧಿಕೃತವಾಗಿ ಎಲ್ಲೂ ಕೂಡ ಅವರು ಹೇಳ್ಕೊಂಡಿಲ್ಲ, ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಆದರೂ ಅವರ ನಡೆ ಏನಿದೆ ಅದನ್ನು ನಾವು ಎಳೆಯಾಗಿ ಬಿಚ್ಚಿಟ್ಟು ನೋಡಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅವರ ಒಂದು ಗುರಿ ಸ್ಪಷ್ಟವಾಗಿ ಹೋಗ್ತಾ ಇದೆ. ಇದು ಭಾರತವನ್ನು ತನ್ನ ಹತೋಟಿಗೆ ತಗೊಳ್ಳೋಕೆ ಮಾಡ್ತಿರುವಂಥ ಎಲ್ಲ ಕೆಲಸಗಳು ಅಂತ. ಇನ್ನು ಭಾರತ ಸೇರಿದಂತೆ ಜಗತ್ತಿನ ಅನೇಕ ದೇಶಗಳ ಮೇಲೆ ಈ ಒಂದು ಎರಡೂ ವಿಚಾರಗಳನ್ನು ಅವರು ಹೇರ್ತಾ ಇದ್ದಾರೆ. ಭಾರತದ ಮಾತನ್ನು ಕೇಳಿದ ಮೇಲೆ ಬೇರೆ ಒಂದು ದೇಶಗಳೇನಿದೆ ಅದು ಕೂಡ ಯೋಚನೆ ಮಾಡ್ತಾ ಇದೆ. ಉದಾಹರಣೆಗೆ ನಾವು ನೋಡೋದಾದರೆ ನೋಡಿ, ಚೀನಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ದೇಶಗಳಾಗಿರ್ಬೋದು, ಹಲವು ದೇಶಗಳ ಮೇಲೆ ಟ್ರಂಪ್ ಈ ರೀತಿಯಾದಂಥ ಒಂದು ಭಾರಿ ಸುಂಕವನ್ನು ಹೇರ್ತಾ ಇದ್ದಾರೆ. ಅದೇ ರೀತಿಯಾಗಿ ತಮ್ಮ ಕೆಲವು ಮಿತ್ರ ರಾಷ್ಟ್ರಗಳ ಮೇಲೆ ಕೂಡ ಟ್ರಂಪ್ ಗಮನಾರ್ಹವಾಗಿ ಸುಂಕಗಳನ್ನು ಹೆಚ್ಚು ಮಾಡುತ್ತಾ ಇದ್ದಾರೆ. ಜಪಾನ್ ಆಗಿರ್ಬೋದು, ದಕ್ಷಿಣ ಕೊರಿಯಾ ದೇಶಗಳು, ಇಲ್ಲಿ ಕೂಡ ಅವರು ತಮ್ಮ ಸುಂಕದ ಒಂದು ಏನಿದೆ ಟ್ಯಾಕ್ಸನ್ನು ಜಾಸ್ತಿ ಮಾಡಿರುವಂಥ. ಉದಾಹರಣೆಯಾಗಿ ನಾವು ಅನೇಕ ದೇಶಗಳನ್ನು ನೋಡ್ತೀವಿ. ಇದು ಏನಿದು H1B ಒಂದು ವೀಸಾ ಏನಿದೆ ಇದರ ನಿಯಮವನ್ನು ಬದಲಾವಣೆ ಮಾಡೋದು ಕೂಡ ಕೇವಲ ಭಾರತೀಯರಿಗೆ ಗುರಿಯಾಗಿಸ್ಕೊಂಡಲ್ಲ, ಬೇರೆ ದೇಶಗಳು ಕೂಡ ಇದು ಅನ್ವಯಿಸುತ್ತೆ. ಯಾರು ವಲಸಿಗರಿರ್ತಾರೆ ಬರ್ತಾರಲ್ವ ಕೆಲಸ ಮಾಡೋಕ್ಕೆ, ಅವರಿಗೂ ಕೂಡ ಅನ್ವಯ ಆಗುತ್ತೆ. ಮುಖ್ಯವಾಗಿ ಭಾರತದ ಒಂದು ಕಾರ್ಮಿಕರ ಮೇಲೆ ಇದು ಒಂದು ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅಮೇರಿಕಕ್ಕೇನೆ ಇದು ತಿರುಗುಬಾಣವಾಗಿ ಆಗ್ತಾ ಇರುವಂಥದ್ದು. ಯಾಕೆಂದರೆ ಅಮೇರಿಕಾದ ಒಂದು ಸಿಲಿಕಾನ್ ವ್ಯಾಲಿ ಏನಿದೆ ಅದನ್ನು ಮುನ್ನಡೆಸಬೇಕಂತಂದರೆ ಭಾರತೀಯರ ಒಂದು ಪಾತ್ರ ಅಲ್ಲಿ ಪ್ರಮುಖವಾಗಿರುವಂಥದ್ದು. ಅಲ್ಲಿ ಭಾರತೀಯ ಕಾರ್ಮಿಕರು ಬೇಕೇ ಬೇಕು, ಅವರೇ ಅಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ದು ಕೂಡ. ಹೀಗಾಗಿ ಅಮೇರಿಕಕ್ಕೆ ಹಿನ್ನಡೆ ಆಗೋದಂತೂ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ನೋಡೋದಾದರೆ ಟ್ರಂಪ್ ಏನಿದ್ದಾರೆ ಅವರ ಒಂದು ಆಡಳಿತ ಏನಿದೆ, ಒಂದು ಸುಂಕ ಮತ್ತು ವೀಸಾ ವಿಚಾರವನ್ನು ನೋಡಿದಾಗ ಭಾರತವನ್ನು ಗುರಿಯಾಗಿಸಿದೆ ಅಥವಾ ಗುರಿಯಾಗಿಸಿಲ್ಲ ಅನ್ನುವಂಥ ಎರಡೂ ವಿಚಾರಗಳೇನಿದೆ ಅದನ್ನು ನಾವು ಸ್ಪಷ್ಟವಾಗಿ ನೋಡಿದಾಗ ಗೊತ್ತಾಗುತ್ತೆ ಇದರ ಉದ್ದೇಶ ಮೂಲವಾಗಿರುವಂಥ ಭಾರತನೇ ಅಂತ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನಾಗಿದೆ, ಈಗ ಅನೇಕ ದೇಶಗಳು ಕೂಡ ಅಮೇರಿಕದ ವಿರುದ್ಧ ಮಾತಾಡ್ತಾ ಇದೆ. ಕೆಲವೊಂದು ದೇಶ ಮಾತಾಡಿದೆ, ಕೆಲವೊಂದು ದೇಶ ಮಾತಾಡ್ತಾ ಇಲ್ಲ, ಬೇಡ ಟೈಮ್ ಬಂದಾಗ ಮಾತಾಡೋಣ ಅನ್ನೋ ರೀತಿಯಲ್ಲಿ ಇದೆ. ಈಗ ಭಾರತ ಏನು ಯಾವುದೇ ಒಂದು ವಿಚಾರದಲ್ಲಿ ಕಡಿಮೆ ಇಲ್ಲ. IT ಫೀಲ್ಡಲ್ಲಾಗಿರ್ಬೋದು, ಬೇರೆ ಬೇರೆ ಟೆಕ್ನಾಲಜಿ ಎಲ್ಲದರಲ್ಲೂ ಕೂಡ ಬೆಳೀತಾ ಇದೆ. ಯಾವುದೇ ದೇಶವನ್ನು ಕೂಡ ನಾವು ಕೈ ಬಿಟ್ಟರು ಕೂಡ ಸಂಬಂಧವನ್ನು ಬೇರೆ ದೇಶದ ನಾವು
ಕಾಂಟ್ಯಾಕ್ಟ್ ಮಾಡ್ಕೊತೀವಿ, ಬೆಳಿತೀವಿ. ಆದರೆ ಯಾರಿಗೂ ಕೂಡ ಮಣಿಯುವಂಥ ಉದ್ದೇಶವಿಲ್ಲ ಎನ್ನುವಂಥ ರೀತಿಯಲ್ಲಿ ಮುಂದೆ ಸಾಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅಮೆರಿಕ ಅಧ್ಯಕ್ಷಕ್ಕೆ ಇದು ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ವಿಚಾರಗಳನ್ನು ಹೇರಿ ತನ್ನ ಹತೋಟಿಯಲ್ಲಿ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಆದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ ಅಂತ ಹೇಳಿ ಭಾರತ ತನ್ನ ನಡೆಯಿಂದ ತೋರಿಸಿಕೊಟ್ಟಿದೆ. ಹೀಗಾಗಿ ಅಮೆರಿಕದ ನಡೆ ಇನ್ನು ಮುಂದೆ ಯಾವುದೇ ಒಂದು ವಿಚಾರಗಳನ್ನು ತಂದರೂ ಕೂಡ ಯಾವುದಕ್ಕೂ ನಾವು ಮಣಿಯಲ್ಲ ಅನ್ನೋದನ್ನು ಈಗ ಸ್ಪಷ್ಟವಾಗಿ ತಿಳಿಸಿದೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.